ಬೆಂಕಿ ಹೊತ್ತುಕೊಂಡ ವಾಹನ ಚಲಾಯಿಸಿ ಹುಚ್ಚು ಸಾಹಸ. ಹಾವೇರಿ ಜಿಲ್ಲೆಯ ಹಾನಗಲ್ನ ಬಸಾಪುರ ಗ್ರಾಮದಲ್ಲಿ ಘಟನೆ ನಡೆದಿರೋದು. ಕ್ಯಾಂಟರ್ ವಾಹನದಲ್ಲಿ ರಾಕೇಶ್ ಕೊಪ್ಪದ ಹುಚ್ಚು ಸಾಹಸ. ಭತ್ತದ ಒಣ ಹುಲ್ಲು ಸಾಗಿಸ್ತಾ ಇದ್ದ ರಾಕೇಶ್ ಕೊಪ್ಪದ ಈ ವೇಳೆ 3 ವಿದ್ಯುತ್ ಕಂಬಗಳಿಗೆ ಕ್ಯಾಂಟರ್ ಡಿಕ್ಕಿ ರಭಸಕ್ಕೆ ಹುಲ್ಲಿಗೆ ಹೊತ್ತುಕೊಂಡ ಬೆಂಕಿ. ಒಣ ಹುಲ್ಲಿಗೆ ಸ್ಪರ್ಶಿಸಿ ವಾಹನಕ್ಕೂ ಆವರಿಸಿದ ಬೆಂಕಿ. ವಾಹನಕ್ಕೆ ಬೆಂಕಿ ಆವರಿಸಿದ್ರು ನಿಲ್ಲಿಸದರೆ ಚಾಲನೆ ಮಾಡಿರೋದು. ನೀರು ಇರುವ ಜಾಗ ಹುಡುಕುತ್ತಾ ವಾಹನ ಚಾಲನೆ ಮಾಡಿರೋದು. ಬೆಂಕಿ ಕೆನ್ನಾಲೆಗೆ ವಾಹನ ಒಣ ಹುಲ್ಲು ಬೆಂಕಿಗಾಹುತಿ ಆಗಿಬಿಟ್ಟಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಚಾಲಕನ ವಿರುದ್ಧ ಹೆಸ್ಕಾಂ ಅಧಿಕಾರಿಗಳಿಂದ ದೂರನ್ನು ದಾಖಲಿಸಲಾಗಿದೆ. ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇಷ್ಟ ಇರೋದ್ರೆ ಇದು ಚಿಕ್ಕದೈತೆ ಅಂದ್ರೆ ಮೂರು ಒಂದ್ ಸ್ವಲ್ಪ ಎಡ್ಲೆಸ್ ಕೊಡಿ. ಗ್ಲಾಸ್ ಗಾಡಿ ಏನಾಗಿದೆ ಫುಲ್ ಹಚ್ಚಿಬಿಟ್ಟದ್ರಿ. ಕಿತ್ತೋರಿ ಫುಲ್ ಐತ್ರದ ಹೊಡ್ರಿ ಸರ್ ಧೂಳು ಹೋಗಿ ಒಟ್ಟು ಹೋಗತಿ ಸರ್. ಎದ್ಕೊಂಡು ಹೊಡ್ರಿ ಸರ್, ಹೋಗಿ ಬರಲ್ಲ ಕಣ್ಣಾಗ. ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಹೇಗಾಯ್ತು ಯಾವ ಘಟ? ನೀತಿ ನಿನ್ನೆ ರಾತ್ರಿ ಇಲ್ಲಿ ಅಂತಂದ್ರೆ ಒಂದು ಹಾವೇರಿ ಜಿಲ್ಲೆಯಲ್ಲಿ ಇದೊಂದು ದೊಡ್ಡದಂತ ಒಂದು ಅವಘಡ ಆಗಿದೆ. ಇನ್ನು ಭತ್ತದ ಹುಲ್ಲು ಏನು ಒಣಗಿದ ಹುಲ್ಲನ್ನ ಇಲ್ಲಿ ಅಂತಂದ್ರೆ ರೈತರು ಈ ಒಂದು ಟ್ಯಾಂಕರ್ ಮುಖಾಂತರ ಒಂದು ಕ್ಯಾಂಟರ್ ಏನಂತೀವಿ, ಆ ಕ್ಯಾಂಟರ್ ಮುಖಾಂತರ ಅಂತಂದ್ರೆ ಬೇರೆ ಕಡೆ ಒಂದು ರವಾನೆ ಮಾಡ್ತಿದ್ರು. ಆ ರವಾನೆ ಮಾಡುವಂತಹ ಸಮಯದಲ್ಲಿ ಇಲ್ಲಿ ಅಂತಂದ್ರೆ ಒಂದು ಹಾನಗಲ್ ತಾಲೂಕಿನ ಒಂದು ಬಸಾಪುರ ಗ್ರಾಮದ ಸಮಯದಲ್ಲಿ ಒಂದು ರಾಕೇಶ್ ಕೊಪ್ಪದಂತ ಚಾಲಕ ಏನ್ ಮಾಡ್ತಾನೆ, ಆ ಕ್ಯಾಂಟರ್ ವಾಹನದಲ್ಲಿ ಹುಲ್ಲು ಸಾಗಿಸುವಂತಹ ಸಮಯದಲ್ಲಿ ಮೇಲ್ಗಡೆ ಇರುವಂತಹ 3 ವಿದ್ಯುತ್ ತಂತಿಗಳಿರ್ತವೆ. ಆ ವಿದ್ಯುತ್ ತಂತಿಗಳಿಗೆ ಇಲ್ಲಿ ಅಂತಂದ್ರೆ ಮತ್ತು ಓವರ್ಲೋಡ್ ಹಾಕಿರ್ತಾರೆ. ಹೆಚ್ಚಿಗೆ ಹಾಕಿದ್ರಿಂದ ಇಲ್ಲಿ ಅಂತಂದ್ರೆ ಯಾಕಂದ್ರೆ ಅದು ಅಷ್ಟೊಂದು ವೇಟ್ ಆಗೋದಿಲ್ಲ. ಹೀಗಾಗಿ ಹೆಚ್ಚಿಗೆ ಹುಲ್ಲನ್ನ ತನ್ನ ಕ್ಯಾಂಟರ್ ನಲ್ಲಿ ಹಾಕಿಕೊಂಡಿರ್ತಾರೆ. ಮುಂದೆ ಸಾಗಿಸುವಂತಹ ಸಮಯದಲ್ಲಿ ಆ 3 ತಂತಿಗಳು ಇಲ್ಲಿ ಅಂತಂದ್ರೆ ಸ್ಪರ್ಶಗೊಳ್ಳುತ್ತವೆ. ಸ್ಪರ್ಶದ ಸಮಯದಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಅವಘಡ ಆಗುತ್ತೆ. ಬೆಂಕಿಯಿಂದ ಹೊತ್ತಿ ಇಲ್ಲಿ ಅಂದ್ರೆ ದಗದಗನೆ ಇಲ್ಲಿ ಅಂತಂದ್ರೆ ಏನ್ ಕ್ಯಾಂಟರ್ ಇರುತ್ತೆ, ಆ ಕ್ಯಾಂಟರ್ ಇಲ್ಲಿ ಅಂತಂದ್ರೆ ಸಂಪೂರ್ಣವಾಗಿ ಹೊತ್ತಿ ಹೊಡೆಯುವಂತಹ ಸಮಯ ಬರುತ್ತೆ. ಅಲ್ಲೇ ಪಕ್ಕದ ಒಂದು ಕೆರೆ ಇರುತ್ತೆ. ಆ ಕೆರೆಗೆ ಇಲ್ಲಿ ಅಂತಂದ್ರೆ ನುಗ್ಗಿ ಕ್ಯಾಂಟರ್ ಆದ್ರೂ ಉಳಿಬಹುದು, ನನ್ನ ವಾಹನ ಉಳಿಬಹುದು ಅಂತೇಳಿ ಯಾರು ವಾಹನ ಚಾಲಕ ಇರ್ತಾನೆ ರಾಕೇಶ್ ಕೊಪ್ಪದ್ ಅಂತೇಳಿ ಒಂದು ಹುಚ್ಚ ಸಾಹಸವನ್ನ ಇಲ್ಲಿ ಅಂತ ಮೇರಿದ್ರೆ. ಅದೃಷ್ಟವಶಾತ್ ಇಲ್ಲಿ ಅಂದ್ರೆ ಯಾವುದೇ ಪ್ರಾಣಿ ಹಾನಿ ಆಗಿಲ್ಲ. ಸ್ಥಳೀಯರು ಇಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಒಂದು ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಹುಚ್ಚು ಸಾಹಸ ರಾಕೇಶ್ ಕೊಪ್ಪದನ್ನ ಮಾಡಿದ್ರೆ ಈತನಿಗೆ ಒಂದ್ ಕಡೆ ಅಂತಂದ್ರೆ ಗ್ರಾಮದ ಜನರು ಕೆಲವೊಂದಿಷ್ಟು ಜನರು ಶಬ್ಬಾಸ್ಗಿರಿ ಕೊಟ್ರೆ, ಕೆಲವೊಂದಿಷ್ಟು ಜನರು ಇಲ್ಲಿಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರು ಯಾರು ಜವಾಬ್ದಾರಿ ಆಗ್ತಿದ್ರು, ನೀವನ್ನ ಜೀವನ ಇದರಲ್ಲಿ ಏನಾದ್ರು ಅಂದ್ರೆ ನೀನು ಸಹ ಇಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಆಗಿದ್ರೆ ಸುಟ್ಟು ಕರಕಲಾಗ್ತಿದ್ದೆ, ಇದಕ್ಕೆ ಯಾರು ಹೊಣೆ ಹಾಕ್ತಿದ್ರು, ಇಂತ ಹುಚ್ಚು ಸಾಹಸಕ್ಕೆ ಯಾಕೆ ಕೈ ಹಾಕಿದೆ ಅಂತೇಳಿ ಆತನ ಒಂದು ಇಲ್ಲಿ ಆತನಿಗೆ ಒಂದು ಅವಾಜು ಮತ್ತು ಬೆದರಿಕೆ ಹಾಕುವಂತ ಕೆಲಸವನ್ನು ಸಹ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನು ಗ್ರಾಮಸ್ಥರು ಮಾಡಿದ್ರೆ. ಕೆಲವೊಂದಿಷ್ಟು ಜನ ಆತನಿಗೆ ಶಬ್ಬಾಸ್ಗಿರಿ ಮಾಡಿದ್ದಾರೆ. ಯಾಕೆಂದ್ರೆ ವಾಹನ ಉಳಿಸುವಂತ ಕೆಲಸವನ್ನ ಆತ ಮಾಡಿದರೆ. ಆದ್ರೆ ಇಂಥ ಹುಚ್ಚು ಸಾಹಸಕ್ಕೆ ಯಾಕೆ ಕೈ ಹಾಕಿದೆ ಅಂತೇಳಿ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸನೂ ಸಹ ಗ್ರಾಮಸ್ಥರು ಮಾಡಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.
ಹೋಗ್ಬೇಡ್ರಿ ಅಲ್ಲಿ ಗ್ಯಾಸ್ ಲೀಕ್ ಐತಿ ಅಲ್ಲಿ ಹೋಗ್ಬಿಡ್ತಾನೆ ಸರಿ ಹಿಂದಕ್ಕೆ